ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳ ನಂತರ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಸ್ವಲ್ಪ ಹೀಗೇ ಬ್ಯುಸಿ ಆಗಿರೋದ್ರಿಂದ ನಾನು ಮಾಡೋದಕ್ಕಾಗಿರಲಿಲ್ಲ ವೀಡಿಯೋನ. ಸೊ ಇವತ್ತಿಂದ ನಾನು ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಚಿಕ್ಕಮ್ಮರೆಲ್ಲ ಬಂದಿದ್ದರು. ಮೊನ್ನೆಲ್ಲ ಮದುವೆಗೆ ಹೋಗಿದ್ವು. ಸೊ ಮದುವೆಯಿಂದ ಇಲ್ಲಿಗೆ ಬಂದಿದ್ದು, ಅದರದ್ದು ವಿಡಿಯೋ ನಾನು ಮಾಡಿರಲಿಲ್ಲ. ಅದಕ್ಕೆ ಇವಾಗೆಲ್ಲ ಕೂತ್ಕೊಂಡೆಲ್ಲ ಫೋಟೋಸ್ ಎಲ್ಲ ನೋಡ್ತಾಯಿದ್ರು. ಜೊತೆಗೆ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇದು ಶಾವಿಗೆ ನೈಟ್ ಮಾಡಿದ್ದಿದ್ದು. ಇವಾಗ ಅದು ಶಾವಿಗೆ ಮತ್ತು ಜೊತೆಗೆ ಸ್ವಲ್ಪ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇನ್ನೊಂದು ತಾತ ತಂದೆ. ಸೊ ಊಟ ಎಲ್ಲ ಮಾಡಿಕೊಂಡು ಇವಾಗ ನಾವು ಹೊಸ ಮನೆ ಹತ್ರ ಬಂದವು. ಮತ್ತು ಹಾಗೆಯೇ ನಾನು ಕೂಡ ಊರಿಗೆ ಹೊರಡ್ತಾ ಇದ್ದೀನಿ. ನಾನು ಇನ್ನೊಂದು 2 ದಿನ ಬಿಟ್ಕೊಂಡು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ನಮ್ಮ ಮನೆಯವರಿದ್ದು ಹೋಗ್ಬಿಟ್ಟು ಬರೋಗ್ರಿ ಈ ವಾರ. ನೆಕ್ಸ್ಟ್ ವಾರ ಏನಾದರೂ ಸ್ವಲ್ಪ ಇಲ್ಲಿ ಮನೆ ಹತ್ರ ಗ್ರಾನೈಟ್ಸ್ ಎಲ್ಲ ನೋಡೋದಿದೆ, ಕಲ್ಲು ನೋಡೋದಕ್ಕೆ ಅಂತೇಳಿ ಹೋಗಿ ಬರಬೇಕು. ಹಾಗಾಗಿ ನಮ್ಮ ಮನೆಯವರು ಈ ವಾರನೇ ಹೋಗ್ಬಿಟ್ಟು ಬನ್ನಿ, ನಾವು ನೆಕ್ಸ್ಟ್ ವಾರ ಕೆಲಸ ಇರುತ್ತೆ ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ಒಂದ್ಸಲಿ ಮನೆ ಹತ್ರ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತೇಳಿ ನಾನು ಪ್ರತಿ ಇಬ್ಬರು ಹೋಗಿದ್ದು. ಮನೆ ಹತ್ರ ಎಲ್ಲ ನೋಡಿಕೊಂಡು ಬಂದವು. ಬಂದಮೇಲೆ ಇವರು ಏನೋ ಮಾತಾಡ್ಕೊಂಡು ಹಾಗೆ ಕೂತಿದ್ರು. ಮತ್ತು ಹಾಗೆ ನಮ್ಮ ಇನ್ನೊಬ್ಬರು ಚಿಕ್ಕಮ್ಮನ ಕರ್ಕೊಂಡು ಹೋಗೋದಕ್ಕೆ ಅಂತೇಳಿ ನನ್ನ ತಮ್ಮ ಕೂಡ ಬಂದಿದ್ದ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಎಲ್ಲ ಹಾಗೆ ಕೂತ್ಕೊಂಡು ಮಾತಾಡ್ತಾಯಿದ್ವು. ನಮ್ಮ ಚಿಕ್ಕಮ್ಮ ಇದ್ದು, ಇಲ್ಲ ಟೈಮ್ ಆಯಿತು ಹೊರಡ್ರಿ ಹೋಗೋಣ, ಟೈಮ್ ಆಗುತ್ತೆ ಬನ್ನಿರಿ ಅಂತ ಫೋರ್ಸ್ ಮಾಡ್ತಾನೆ ಇದ್ದರು. ಇಲ್ಲಾಂದರೆ ನೀವು ಇನ್ನೊಂದು ದಿವಸ ಬರ್ರಿ ನಾನು ಹೋಗ್ತೀನಿ ಅಂತೇಳಿ ಕೂಡ ಹೊರಡ್ತಾಯಿದ್ರು. ಯಾಕೆಂದರೆ ನಮ್ಮ ಮನೆಯವರು ಇಲ್ಲ ಇನ್ನೊಂದು 2 ದಿನ ಬಿಟ್ಕೊಂಡು ಹೋಗಿವ್ರಂತೆ ಅಂತೇಳಿ ರೇಗಿಸ್ತಾಯಿದ್ರು. ಹಂಗಾಗಿ ಅವರು ಆಯಿತು ಹಂಗಿದ್ರೆ ನೀವು ಇಲ್ಲೇ ಇರ್ರಿ, ನಾನು ಹೋಗ್ತೀನಿ ಅಂತ ಕೂಡ ಹೇಳ್ತಾಯಿದ್ರು. ಹಾಗಾಗಿ ಇಷ್ಟೊಂದು ಚರ್ಚೆ ನಡೀತಾ ಇತ್ತು. ಸೊ ಹಾಗೆ ಎಲ್ಲ ಮಾತಾಡಿಕೊಂಡು ಮತ್ತು ಹಾಗೆಯೇ ಎಲ್ಲ ಇವಾಗ ನಾವು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೊರಟು. ತಿನ್ಮವ ಅಲ್ಲಿಲ್ಲ ಒಂದೇನ ಕವರ್ ಎಸ್ಬಿಟ್ಟ, ಕವರ್ ಅಡಿಕೆ ಇಟ್ಕೋಬೇಕಾನೆ ಅಲ್ಲ, ಅದನ್ನೇ ಖಾಲಿ ಮಾಡಿ ಇನ್ನೇನು ತಿಂತೈತೆ. ಕವರ್ಗೆ ಹಾಕ್ರಿ ಅಲ್ಲ ಇತ್ತು. ಯಾಕೆ ಅವತಾರ ಅಪ್ಪಯ್ಯ ಸುಡಿ ಖಾಲಿ ಯಾಕೆ ಸರ್ ಈ ರಾಯ ಪುಡಿ ಏನ್ ಚಿಕ್ಕಪ್ಪ ಗುರ್ತೇ ಸಿಗ್ತಾಯಿಲ್ಲ ಮಾಮ ನೀನು. ಮಾಮೂಲು ನೋಡ್ದಂಗೆ ಆಗ್ತೈತಲ್ಲ ನೀನು, ಅಷ್ಟುದ್ದ ಆಗಿದ್ಯಾ ಆಗಲಿ. ಮಾಮೂಲಿ ನೋಡಿಲ್ಲ, ಅಷ್ಟುದ್ದ ಬೆಳೆದವನೇನು ಸಾಥ ಇರಲಿಲ್ಲ. ಗೊತ್ತಿಲ್ವಾಕ ಈಗ ಅಯ್ಯೋ ಇಷ್ಟಪ್ಪ ಐತೆ. ಎತ್ತರಕ್ಕೆ ಬೇಡವೆ, ಎತ್ತರ ಇರೋದು ಬೇಡವೆ. ಯಾವ್ದಾರ ನೋಡ್ಕೊಂಡು ನಿಂಗೆ ಯಾವ್ದು ಇಷ್ಟ ನೋಡಿ. ಫೋನ್ ಮಾಡಿದ್ದೆ.
ಅಪ್ಪ ಎಷ್ಟು ಬೋಗ್ ನೋಡ್ದಂಗೆ ಅವನಂಗೆ ಹಿಂದೆ ಚುಟ್ಟು ಬಿಡ್ತಾ ಇದ್ದಿದ್ದ ಫೋಟೋ ನೋಡ್ಬೇಕಾಯ್ತು. ಅಲ್ಲ ಚಿಕ್ಕಪ್ಪ ಬೋಗ ಹಿಂಗೆ ಹಿಂದೆ ಹಿಂಗೆ ಬಿಡ್ತಿರ್ಲಿಲ್ವೇ ನಮ್ಮ ಬೋಗ? ಅಪ್ಪ ಎಲ್ಲ ಅವನಲ್ಲಿ ನವೀನ ಇಲ್ಲ ಸಿಕ್ಲಿಲ್ವೇನು? ಊಟ ಮಾಡೋ ತಿನ್ನೋದು ಬೇರೆ, ಚೆನ್ನಾಗಿರ್ತದೆ ತಿಂಚಿಗಪ್ಪ. ತಿನ್ನೋದು ಅದು ಬೇರೆ. ಏನೋ ಆ್ಯಪ್ಗೆ ನೆನ್ನೆಲ್ಲ ತಿಂತಲ್ಲ. ಸೊ ಫ್ರೆಂಡ್ಸ್, ನಾವು ತುಮಕೂರು ಬಿಟ್ಟಿದ್ದು 4:30 ಆಗಿತ್ತು ಅಷ್ಟು. ಮತ್ತು ನಾವು ಅಲ್ಲಿಗೆ ಪಾವಗಡ ಸೇರ್ಕೊಂಡಿದ್ದು 7 ಗಂಟೆ ಆಗಿತ್ತು. ಸೊ ಅಷ್ಟರೊಳಗೆ ಮತ್ತು ಹಾಗೆ ನಮ್ಮ ಅಕ್ಕ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಅಡುಗೆ ಮಾಡಿದ್ರು. ಮತ್ತು ಹಾಗೆಯೇ ಊಟ ಎಲ್ಲ ಮಾಡಿಕೊಂಡು ಮತ್ತು ಹಾಗೆ ನಮ್ಮ ಮನೆಯವರು ಕೂಡ ಅವೆಲ್ಲ ಹೊರಟುಬಿಟ್ರು. ಅವರು ಸ್ವಲ್ಪ ಇಲ್ಲಿ ಮನೆ ಹತ್ರ ಕೆಲಸ ಇತ್ತು ಮತ್ತು ಅವ್ರಿಗೆ ಡ್ಯೂಟಿ ರಜೆ ಇರಲಿಲ್ಲ. ಹಂಗಾಗಿ ನಮ್ಮನ್ನು ಬಿಟ್ಬಿಟ್ಟು ಅವರು ಹೊರಟರು. ನಾವೆಲ್ಲ ಊಟ ಮಾಡಿಕೊಂಡು ಇವಾಗ ವಾಕ್ ಬಂದಿದ್ದೀವಿ, ಸ್ವಲ್ಪ ಹಾಗೆ ಓಡಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು. ಸೊ ಇದು ನೆಕ್ಸ್ಟ್ ಡೇ ಲಾಗಿದ್ದು. ಮತ್ತು ಹಾಗೆಯೇ ನಮ್ಮ ಚಿಕ್ಕಮ್ಮ ಇವತ್ತು ಬೆಳಿಗ್ಗೆನೇ ದೋಸೆ ಮಾಡಿದರು. ದೋಸೆ ಮತ್ತು ಹಾಗೆಯೇ ಪಲ್ಯ ಮತ್ತು ಚಟ್ನಿ ಮಾಡಿದರು. ಎಲ್ಲರೂ ಬೆಳಗ್ಗೆನೇ ಎಲ್ಲ ಬಿಸಿ ಬಿಸಿ ದೋಸೆ ಹಾಕ್ಸ್ಕೊಂಡು ತಿಂತಾಯಿದ್ದು. ತುಂಬ ಚೆನ್ನಾಗಿ ಮಾಡಿದರು. ಮತ್ತು ಹಾಗೆ ನಾವು ಕೂಡ ಕೂತ್ಕೊಂಡು ಎಲ್ಲ ತಿಂಡಿ ತಿಂದ್ವು. ಮತ್ತು ಹಾಗೆ ಅದ್ರ ಜೊತೆಗೇ ಸ್ವಲ್ಪ ಹೊತ್ತೆಲ್ಲ ಏನಾದರೂ ಆಟ ಆಡೋಣ ಅಂತ ಅಂದ್ಕೊಳ್ತಾ ಇದ್ವು. ಮತ್ತು ಹಾಗೆ ನಮ್ಮ ಚಿಕ್ಕಪ್ಪ ಕೂಡ ಡ್ಯೂಟಿಗೆ ಹೋಗ್ಬೇಕಾಗಿತ್ತು, ಅವರು ಕೂಡ ಇರ್ತಿರ್ಲಿಲ್ಲ. ಬರ್ತೀನಿ ಮಧ್ಯಾಹ್ನ ಮೇಲೆ ಅಂತೇಳ್ಬಿಟ್ಟು ಹೊರಡ್ತಾಯಿದ್ರು. ಮತ್ತು ಹಾಗೆ ಜೊತೆಗೆಲ್ಲ ಕೂತ್ಕೊಂಡು ಈಗ ತಿಂಡಿ ತಿಂತಿದ್ವು. ನಮ್ಮ ಚಿಕ್ಕಮ್ಮ ಇದು ಹೇಗಿದೆ ಅಂತೆಲ್ಲ ಕೇಳ್ತಾಯಿದ್ರು. ಚೆನ್ನಾಗಿದೆ ಅಂದರು. ಮತ್ತು ಹಾಗೆ ನಮ್ಮ ಚಿಕ್ಕಮ್ಮ ಚಟ್ನಿನ ರುಬ್ಬಿಟ್ಟು ಮಾಡ್ತಾರೆ. ನಾವು ಇಲ್ಲಿ ಮಿಕ್ಸಿ ಒಳಗೆ ಹಾಕ್ಕೊಳ್ತಿದ್ವಿ. ನಮ್ಮ ಚಿಕ್ಕಮ್ಮ ಅಲ್ಲಿ ಒಳಕಲ್ಲಲ್ಲಿ ಹಾಕ್ಬಿಟ್ಟು ರುಬ್ಬಿಟ್ಟು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಚಟ್ನಿ, ತುಂಬ ಟೇಸ್ಟ್ ಕೊಡುತ್ತೆ ರುಬ್ಬಿ ಮಾಡೋದ್ರಿಂದ. ಹಾಗೆಯೇ ಎಲ್ಲ ತಿಂಡಿ ತಿಂದ್ಕೊಂಡು ಒಂದು 11-12 ಗಂಟೆ ಮೇಲೆ ನಮ್ಮ ಚಿಕ್ಕಮ್ಮವ್ರದ್ದೇ ಮರ ಇದೆ ಮೇಲ್ಗಡೆ, ಮನೆ ಮೇಲೇ 2 ತೆಂಗಿನ ಮರಗಳಿದ್ದಾವೆ. ಅದರಿಂದ ಎಳ್ನೀರು ಕುಡಿಯೋಣ ಅಂತಂದ್ಬಿಟ್ಟು ಮೇಲ್ಗಡೆ ಹೋಗ್ಬಿಟ್ಟು ಎಳ್ನೀರು ಹೊಡ್ಕೊಂಡು ಕುಡಿತಾ ಇದ್ದೀವಿ. ನಮ್ಮ ಮಾವ ಇದು ಒಂದು ಹೊಡ್ಕೊಡೋ ಅಂತ ಹೇಳ್ತಾಯಿದ್ರು ಪ್ರತಿಗೆ. ಅದು ಯಾಕೋ ಅದು ಚೂಪ್ ಇರಲಿಲ್ಲ ಸರಿಯಾಗಿ, ಅದು ಓಪನ್ನೇ ಆಗ್ತಾ ಇರಲಿಲ್ಲ. ನಾನು ಹಂಗೂ ನನ್ನ ತಮ್ಮದಿರಿಬ್ಬರು ಎಲ್ಲ ಹೊರಗಡೆ ಹೋಗಿದ್ರು. ಅವ್ರು ಬರಲಿರು ಆಮೇಲೆ ಹೊಡ್ಕೊಡ್ತೀವಿ ಕುಡಿಯುವಂತೆ ಅಂದರೆ, ಇಲ್ಲ ನನಗೆ ಬೇಕು ಅಂತ ಹಿಂಸೆ ಮಾಡ್ತಿದ್ರು. ಸೊ ಅವನು ಟ್ರೈ ಮಾಡ್ದೆ, ಅದು ಓಪನ್ ಆಗಲಿಲ್ಲ. ತಿರುಗಿ ಮತ್ತೆ ಇನ್ನೊಂದು ಬೇರೆದು ಮೊಚ್ಚು ತೊಗೊಂಡು ಬಂದುಬಿಟ್ಟು ಹುಡುಗರು ಕಟ್ ಮಾಡಿಬಿಟ್ಟು ಕೊಟ್ಟರು. ಇವಾಗ ಎಳ್ನೀರೆಲ್ಲ ಕುಡಿತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಎಲ್ಲ ಕಾಯಾಗಿದೆ ಆಲ್ರೆಡಿ, ಕಾಯಿತ್ತು. ಅಷ್ಟೊಂದೇನು ಎಳೆವು ಕಾಯಿ ಇರಲಿಲ್ಲ, ಎಳ್ನೀರೇನು ಅಷ್ಟೊಂದು ಇರಲಿಲ್ಲ. ಸ್ವಲ್ಪ ಎಲ್ಲ ಕಾಯೆಲ್ಲ ಬಲ್ತಿರೋ ಕಾಯಿಗಳೇ ಇದ್ವು. ಸ್ಕೆಲೆಟನ್ ಆಗುತ್ತೆ. ಆಮೇಲೆ ಕರೆಂಟ್ಗಳ ಮಧ್ಯೆ ಕೂತಿರ್ತಕ್ಕಂಥ ವೀರ. ಚಿಲ್ಲಾಗಿದೆ ಅದು ಮಂಡಿಗೆ ಮಚ್ಚ ಅದು ಹೊಡೆದಾಯ್ತು. ಚೆನ್ನಾಗಿತ್ತು. ಹೊಡೆದಾಯ್ತು ತೊಟ್ಟಿಕ್ಕೈತೆ. ಎಲ್ಲಿ ತೊಟ್ಟಿಕ್ಕೈತೆ? ಸ್ವಲ್ಪ ಅಲ್ಲ ಆ ಕಡೆನೂ ಇದೆ, ಇದು ಆ ಕಡೆ ಬಿಚ್ಕೊಳ. ಟೊಮೊಟೊ ಸಿಕ್ಲಿಲ್ಲ ಜನನ. ಮತ್ತು ಹಾಗೆ ಈಗ ಪಾಸ್ತಾ ಮಾಡಿಕೊಡು ಅಂತಂದರು ಹುಡುಗರೆಲ್ಲರೂ. ಸರಿ ಮಾಡಿಕೊಡೋಣ ಅಂತಂದ್ಬಿಟ್ಟು ಮಾಡೋಣ ಅಂತೇಳಿ ಹೋದೆ. ಅದಕ್ಕೆ ಹಾಕೋಂಥ ಐಟಮ್ ಎಲ್ಲ ಏನೂ ಇರಲಿಲ್ಲ, ಬರೀ ಪಾಸ್ತಾ ಮಾತ್ರ ಇತ್ತು ಮನೆಯಲ್ಲಿ. ಅದಕ್ಕೆ ಜನನ ಮತ್ತು ಹಾಗೆಯೇ ನಮ್ಮ ಪ್ರತಿ ಇಬ್ಬರು ಹೋಗ್ಬಿಟ್ಟು ಮೋರ್ಗೆ ಹೋಗ್ಬಿಟ್ಟು ಐಟಮ್ಸ್ ಎಲ್ಲ ತೊಗೊಂಡು ಬಂದರು. ಸೊ ಅದನ್ನೆಲ್ಲ ಹಾಕ್ಬಿಟ್ಟು ನಾನಿವಾಗ ಪಾಸ್ತಾ ರೆಡಿ ಮಾಡಿಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಪಾಸ್ತಾ ಮಾತ್ರನೂ, ಎಲ್ಲರೂ ಇಷ್ಟಪಟ್ಟು ತಿಂದರು, ಅಷ್ಟು ಚೆನ್ನಾಗಿ ಬಂದಿತ್ತು. ಮತ್ತು ಹಾಗೆ ಇನ್ನೂ ನಾನು ಸ್ವಲ್ಪ ಅರ್ಧ ಮಾಡಿ ಅರ್ಧ ಹಾಗೆ ಎತ್ತಿಟ್ಟಿದ್ದೆ. ಅದಕ್ಕೆ ಅದನ್ನು ಹಾಕ್ಬಿಡೋದಲ್ವಾ ಅಂತ ಹೇಳ್ತಾಯಿದ್ರು. ಅದಕ್ಕೆ ಇದನ್ನು ಖಾಲಿ ಮಾಡಿ ಅಂತ ನಾನು ಅಂದ್ಕೊಂಡಿದ್ದೆ, ಇದನ್ನೇ ತಿಂತಾರೋ ಇಲ್ಲೋ ಅಂತ ನನಗೆ ಅಂದ್ಕೊಳ್ತಾ ಇದ್ದೆ. ಬಟ್ ಅವರು ಎಲ್ಲರೂ ಇಷ್ಟಪಟ್ಟು ತಿಂದರು. ನಾನು ಮಾಡ್ತಾಯಿದ್ರೆ ಅದು ಸ್ಮೆಲ್ಲೇ ಹೊರಗಡೆ ಬರ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಎಲ್ಲರೂ ಒಂದೊಂದು ಸ್ವಲ್ಪ ಹಾಕ್ಕೊಂಡು ತಿಂದರು. ಹಾಗೂ ಮತ್ತು ನಮ್ಮ ಚಿಕ್ಕಮ್ಮ ಇನ್ನೂ ಇದೆಯಲ್ಲ ಮತ್ತೊಂದು ಸತಿ ಇನ್ನೊಂದು ಸ್ವಲ್ಪ ಮಾಡೋಗು ಅಂತಂದರು. ಬೇಡ ಬಿಟ್ಟು ಚಿಕ್ಕಮ್ಮ ಇನ್ನೊಂದ್ಸಲಿ ಮಾಡೋಣ ಅಂತೇಳಿ ನಾನು ಅಲ್ಲಿಗೆ ಸುಮ್ಮನೆ ಅದೇ ಮಾಡೋದಕ್ಕೇನು ಹೋಗಿರಲಿಲ್ಲ. ಸೊ ಇವಾಗ ಎಲ್ಲರಿಗೂ ಹಾಕ್ಕೊಡ್ತಾಯಿದ್ದೀನಿ. ಎಲ್ಲರೂ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ರಿ ಅಂತ ಹೇಳ್ತಾ ಇದ್ದೆ. ಬಾಕಿ
ಕರೆಂಟ್ ಹಾಳಾಗೋದು ಇರ್ಲಿ ಬಿಡಕ್ಕ ನಮ್ಮ ಹುಡುಗರೆ ಇವ ಐರನ್ ಮಾಡಲ್ವಾ ಮತ್ತೆ ಗುಂಡಿ ಒಬ್ಬ ಹಿಂಗೆ ಡಬಡ ಬಡವ ಅಂತ ಹೊಡಿತಾನೆ ಅಂತ ತಗೊಂಡು ಮತ್ತೆ ಇವಾಗ ಹಿಂಗೆ ಚಿಕ್ಕದೇನಾ ಚಿಕ್ಕ ಆಟ ಹಿಂಗ್ ಸ್ವಲ್ಪ ಗೊತ್ತಾಗ್ತದೆ. ಈ ಕಾಂಪೌಂಡ್ ಹಾಕಿರೋದು ಇಲ್ಲಿಂದ ಈ ಕಡೆಕ ಇಲ್ಲಿಂದ ಎಲ್ರೂ ಹಾಗೇನೆ ಎಲ್ಲ ಹೊಲ್ದ ಹತ್ರ ಎಲ್ಲ ಒಂದು ಸ್ವಲ್ಪ ಹೊತ್ತು ಓಡಾಡ್ಕೊಂಬರೋಣ ಅಂತೇಳ್ಬಿಟ್ಟು ಎಲ್ಲ ಹೊರಟ್ವು. ಇವಾಗ ನೋಡಿ ಎಲ್ಲ ಹೊಲ್ದ ಹತ್ರ ಬಂದುಬಿಟ್ಟು ಎಲ್ಲ ಹಾಗೆ ಸ್ವಲ್ಪ ಹೊತ್ತೆಲ್ಲ ಮಾತಾಡ್ಕೊಂಡು ಹಾಗೆ ಕೂತ್ಕೊಂಡಿದ್ದೀವಿ. ಏನು ಬೆಳೆ ಎಲ್ಲ ಏನೂ ಇಟ್ಟಿಲ್ಲ, ಎಲ್ಲ ಹಾಗೆ ಬಯಲು ಬಿಟ್ಟಿದ್ದಾರೆ. ಸುಮ್ಮನೆ ಎಲ್ಲ ನೋಡೋಣ ಅಂತೇಳಿ ಬಂದವು. ಮತ್ತು ಹಾಗೆ ನಮ್ಮ ಪ್ರತಿನಿಧಿ ನಾನು ಆಟೋ ಓಡಿಸ್ತೀನಿ ಅಂದ್ಬಿಟ್ಟು ಅವನು ಕೂಡ ಟ್ರೈ ಮಾಡ್ತಾಯಿದ್ದ ಆಟೋ ಓಡಿಸೋದಕ್ಕೆ. ಇಲ್ಲೇನು ವೆಹಿಕಲ್ಸ್ ಎಲ್ಲ ಬರಲ್ವಲ್ಲ, ಖಾಲಿ ಸೈಟ್ ಥರ ಇದ್ದಾವಲ್ಲ, ಸೊ ಹಾಗಾಗಿ ಅವನು ಕೂಡ ಎಲ್ಲ ಟ್ರೈ ಮಾಡ್ತಿದ್ದಾಗ ಆಟೋ ಓಡಿಸೋದು. ಮತ್ತು ಹಾಗೆಯೇ ಎಲ್ಲ ಒಂದು 2 ರೌಂಡು ಆಟೋ ಎಲ್ಲ ಓಡಿಸಿದ್ದಾದಮೇಲೆ ನಾವು ಕೂಡ ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ನಮ್ಮ ಚಿಕ್ಕಪ್ಪ ಕೂಡ ಬರ್ತೀನಿ ಬನ್ನಿರಿ ಅಂತಂದರು. ತಿರುಗಿ ಸಂಜೆ ಆಗ್ತಿತ್ತಲ್ಲ, ನಮ್ಮ ಚಿಕ್ಕಮ್ಮ ಇದ್ದು ಬಾ ಹೋಗೋಣ, ಏನಾದರೂ ಹೋಗ್ಬಿಟ್ಟು ಅಡುಗೆ ಬೇರೆ ಮಾಡಬೇಕಾಯ್ತು ಸಂಜೆ. ಅದಕ್ಕೆ ನಾವು ಕೂಡ ಎಲ್ಲ ಹೊರಟು ಏನು ಕಂದ ಸೂಪರಾಗಿ ಓಡಿಸ್ತೀಯ. ಇಲ್ದಿರೋ ತಲೆನೋವೆಲ್ಲ ಇಟ್ಕೊಂಡವ್ರೆ. ಹುಡುಗರೆಲ್ಲರೂ ಏನಾದರೂ ಸ್ನ್ಯಾಕ್ಸ್ ಮಾಡೋಕ್ಕ ಅಂತಂದರು. ಸರಿ ಆಯಿತು ಮಾಡೋಣ ಅಂದ್ಬಿಟ್ಟು ಮ್ಯಾಗಿ ಸ್ನ್ಯಾಕ್ಸ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಮೊನ್ನೆ ಮೂರ್ಗೆಲ್ಲ ಹೋಗ್ಬಿಟ್ಟು ಐಟಮ್ ಎಲ್ಲ ತೊಗೊಂಡು ಬಂದಿದ್ರಲ್ಲ, ಹಾಗೆ ಇತ್ತು ಇನ್ನೂ ಸ್ವಲ್ಪ. ಸರಿ ಅಂತಂದ್ಬಿಟ್ಟು ಈಗ ಮ್ಯಾಗಿದು ಮತ್ತು ಹಾಗೆ ಚಕ್ಲಿ ಮ್ಯಾಗಿನೆಲ್ಲ ಹುರ್ಕೊಂಡು ಚಕ್ಲಿ ಮತ್ತು ಚಿಪ್ಸು ಎಲ್ಲ ಹಾಕಿ ಎಲ್ಲ ಸೋಯಾ ಸಾಸು ಟೊಮೊಟೊ ಸಾಸ್ ಎಲ್ಲ ಹಾಕ್ಬಿಟ್ಟು ಮಾಡಿಕೊಟ್ಟೆ. ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿದ್ದೆ, ತುಂಬ ಚೆನ್ನಾಗಿತ್ತು. ಈ ರೆಸಿಪಿ ನಮ್ಮ ಸೃಷ್ಟಿದೇನೆ ಇದು ಅವಳು ಸೃಷ್ಟಿ ಡೈರೀಸಲ್ಲಿ ಹಾಕಿದ್ದಾಳೆ. ಸೊ ಅಲ್ಲಿ ನಾನು ನೋಡಿಕೊಂಡು ಇದನ್ನು ಮಾಡಿದ್ದು. ಸೊ ತುಂಬ ಚೆನ್ನಾಗಿತ್ತು. ಅವಳೊಂದ್ಸಲ ಮನೆಗೆ ಮಾಡಿದ್ಲಲ್ವಾ, ತುಂಬ ಟೇಸ್ಟ್ ಇತ್ತು. ಅದಕ್ಕೆ ನಾನು ಕೂಡ ಮಾಡಿದೆ. ಇಲ್ಲಿ ಕರೆಕ್ಟಾಗಿ ಹಾಕಿದ್ಯಾ, ಕೈ ಜಾರಿದ್ರು. ಬೇಯ್ಸೋದು ಗೀಸೋದೇನಿಲ್ಲ, ಹಂಗೆ ಬೈತದೆ. ಅಕ್ಕ ಖಾರ ಜಾಸ್ತಿ ಹಾಕ್ಬಿಡಕ್ಕ, ಸಾಕ್ಬಿಡಕ್ಕ. ಸೇಮ್ ಸೆಟ್ ಇರೋದು ಕಸ ಇದು ಫ್ರೈಡೇ ಲಾಗಿದ್ದು. ಸೊ ಅವತ್ತು ನಮ್ಮ ಜನನ ನಾನು ಊರಿಗೆ ಹೋಗ್ಬೇಕು ಅಂತೇಳ್ಬಿಟ್ಟು ಹೊರಡ್ತಾ ಇದ್ದ. ಅದಕ್ಕೆ ನಮ್ಮ ಚಿಕ್ಕಮ್ಮ ಇದು ಬಂದಾಗಿಂದ ಏನು ಅಡುಗೆನೇ ಮಾಡಿಲ್ವಲ್ಲೋ, ಏನಾದರೂ ತಿನ್ಕೊಂಡು ಹೋಗು ಅಂತಂದರು. ಏನು ಬೇಡ ಬಿಡು ಚಿಕ್ಕಮ್ಮ ಅಂತಿದ್ದ. ಇಲ್ಲ ಇವತ್ತು ಬೇಳೆಗೆ ಹಾಕ್ತೀನಿ, ಒಬ್ಬಟ್ಟು ಮಾಡಬೇಕು ಅಂತ ಅಂತಿದ್ರು. ಅವನು ಇಲ್ಲ ನನಗೆ ಅರ್ಜೆಂಟ್ ಕೆಲಸ ಇದೆ ಅಂತಂದರು. ನಮ್ಮ ಚಿಕ್ಕಮ್ಮ ಬಿಡಲಿಲ್ಲ. ಚಿತ್ರಾನ್ನ ಮಾಡಿಬಿಟ್ಟು ಪಾಯಸ ಮಾಡಿದರು, ತಿಂದ್ಬಿಟ್ಟು ಹೋಗೋ ಅಂತಂದ್ಬಿಟ್ಟು. ಅದಕ್ಕೆ ಮತ್ತು ಹಾಗೆ ಇಲ್ಲ ನೀನು ಸಾಯಂಕಾಲ ಬರಲೇಬೇಕು ಅಂತ ಹೇಳಿ ಫೋರ್ಸ್ ಮಾಡ್ತಿದ್ರು. ಅವನು ಆದರೆ ಬರ್ತೀನಿ ಅಂತ ಹೇಳಿಬಿಟ್ಟು ಅವನು ತಿಂಡಿ ತಿಂದ್ಕೊಂಡು ಹೊರಟ. ಮತ್ತು ಹಾಗೆ ಜೊತೆಗೆ ಈ ಕಡೆ ನಮ್ಮ ಚಿಕ್ಕಮ್ಮ ಬೇಳೆಗೆ ಹಾಕಿದ್ರು, ಕರ್ಗಡುಬು ಮಾಡಿದ್ವು. ಮತ್ತು ಹಾಗೆ ಅದ್ರದ್ದು ಸ್ವಲ್ಪ ಹಿಟ್ಟೆಲ್ಲ ಹಾಗೆ ಮಿಕ್ಕಿತ್ತಲ್ವ, ನಾನೇನು ಮಾಡಿದೆ ಪೂರಿ ಮಾಡೋಣ ಅಂತೇಳಿ ಮಾಡಿದೆ. ನಮ್ಮ ಚಿಕ್ಕಮ್ಮ ಸ್ವಲ್ಪ ಏನೋ ಹೊರಗಡೆ ಬ್ಯಾಂಕಲ್ಲಿ ಏನೋ ಕೆಲಸ ಇದೆ ಅಂತಂದ್ಬಿಟ್ಟು ನಮ್ಮ ಚಿಕ್ಕಪ್ಪನ ಜೊತೆ ಹೊರಗಡೆ ಹೋದ್ರು ಅವರು ಊಟ ಮಾಡಿಕೊಂಡು. ನಾನು ಇನ್ನದು ಹಿಟ್ಟಿತ್ತಲ್ವ, ಅದಕ್ಕೆಲ್ಲ ಉಪ್ಪು ಖಾರ ಹಾಕ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ.
ಸಾಕೆ ಟೈಮು ಅಲ್ಲ ಟೈಮ್ ಸಾಕೆ ಮಧ್ಯಾಹ್ನ ಬರ್ತೀರಾ ಅಂದರೆ ಎಷ್ಟೊತ್ತಾಯ್ತಪ್ಪ ಎಷ್ಟೊತ್ತು ಮುಗಿಸ್ಬೇಕಯ್ಯ ನಡೀರಿ ಒಳಗೆ ಮುಖಾನ ತೊಳಿಲಿಲ್ಲ ಹಂಗೆ ಏನು ಎಣ್ಣೆ ಯಾರು ಕೊಡೋರಿಲ್ಲ ನಡೀರಿ ಒಳಕ್ಕೆ ಬಚ್ಚಲ್ಗೆ ಹೋಗ್ತಾ ಹೋಗಿ ಎಲ್ಲೋ ಹೆಣ್ಣು ನೋಡಕ್ಕೆ ಬಂದವ್ರೆ ನನ್ನ ಹಂಗೆ ಆಡ್ತಾವ್ರೆ ಎಷ್ಟು ಗಂಟೆಗೆ ಗಂಟೆ ಆಯ್ತು ಕಂಬಿ ಕೊಟ್ಟ ಸೊ ನಮ್ಮ ಮನೆಯವರು ಕೂಡ ಫ್ರೈಡೇ 10 ಗಂಟೆಗೆ ಬಂದರು. ನಮ್ಮ ಜನನೂ ಕೂಡ ಜೊತೆ ಕರ್ಕೊಂಡು ಬಂದರು. ಅವನು ಏನೋ ಸ್ವಲ್ಪ ಕೆಲಸ ಇದೆ ಅಂತೇಳಿ ಹೋಗಿದ್ನಲ್ವ ತುಮಕೂರಿಗೆ, ಹಾಗೆಯೇ ಜೊತೆಗೆ ಬಂದರು. ನಮ್ಮ ಚಿಕ್ಕಮ್ಮ ಬಿಡಲಿಲ್ಲ, ಫೋರ್ಸ್ ಮಾಡ್ತಿದ್ರು ಬಾ ಬಾ ಅಂತಂದ್ಬಿಟ್ಟು. ಸೊ ಇಬ್ಬರೂ ಬಂದರು. ಮತ್ತು ಹಾಗೆ ನಮ್ಮ ಮನೆಯವರು ನನಗೆ ಸಾಟರ್ಡೆ ನೈಟ್ ಬರ್ತೀನಿ, ಸಂಡೇ ಊರಿಗೆ ಹೋಗಬೇಕು ಅಂತ ಹೇಳಿದ್ದು. ಸ್ವಲ್ಪ ಏನೋ ಎಮರ್ಜೆನ್ಸಿ ಇತ್ತು, ಹಂಗಾಗಿ ನಂದು ಸಿಗ್ನೇಚರ್ ಬೇಕಾಗಿತ್ತು. ಅದಕ್ಕೆ ಅವರು ಫ್ರೈಡೇ ನೈಟ್ ಬಂದಿದ್ದು. ಮತ್ತು ಹಾಗೆ ಊಟ ಮಾಡಿ ಇವಾಗ ಮಲ್ಕೊಂಡಿದ್ವು. ಮತ್ತು ಇದು ಸಾಟರ್ಡೆ ಲಾಗಿದ್ದು. ಸೊ ಅವರು ಇವಾಗ ಬೆಳಗ್ಗೆ ಒಂದು 5 ಗಂಟೆಗೆ ಹೊರಡ್ತಾ ಇದ್ದಾರೆ. ಅವರು ಇವಾಗ ಇಲ್ಲಿಂದ ತುಮಕೂರಿಗೆ ಹೋಗಿ ಅಲ್ಲೆಲ್ಲ ಮನೆ ಹತ್ರ ನೋಡಿಕೊಂಡು ಆಮೇಲೆ ಅವರು ಬೆಂಗಳೂರಿಗೆ ಡ್ಯೂಟಿಗೆ ಹೋಗಬೇಕು. ಅದಕ್ಕೇ ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದು ಹೊರಟರು, ಫ್ರೆಶ್ ಹಣ್ಣು ಕುಡ್ಕೊಂಡು ಹೊರಟರು. ಎಲ್ಲ ಹಾಕಿ ಮಾಡಿದ್ದೀನಿ. ಹಾಗೆಯೇ ಇವಾಗ ಚಪಾತಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅದಕ್ಕೆ ಗ್ರೇವಿ ಸ್ವಲ್ಪ ಎಲ್ಲ ತರಕಾರಿ ಎಲ್ಲ ಇದ್ದವು, ಎಲ್ಲ ಮಿಕ್ಸ್ ತರಕಾರಿ ಇತ್ತು. ಬೀಟ್ರೋಟು, ಕ್ಯಾರೆಟು, ಮತ್ತು ಬೀನ್ಸು, ಕ್ಯಾಪ್ಸಿಕಮ್ಮು, ನವಿಲುಕೋಸು ಎಲ್ಲ ಇತ್ತು. ಅದಕ್ಕೆ ನಾನೇನು ಮಾಡಿದೆ, ಎಲ್ಲ ತರಕಾರಿಗಳನ್ನ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಪಲ್ಯ. ಮತ್ತು ಹಾಗೆ ಚಟ್ನಿ ಮಾಡಿದ್ವು. ಈ ಕಡೆ ನನ್ನ ತಮ್ಮ ಎಲ್ಲ ಉಂಡೆ ಮಾಡಿಕೊಡ್ತಿದ್ದ, ನಾನೆಲ್ಲ ಅರ್ದು ಕೊಡ್ತಿದ್ದೆ. ಮತ್ತು ಜೊತೆಗೆ ನಮ್ಮ ಚಿಕ್ಕಮ್ಮ ಒಂದು ಸ್ವಲ್ಪ ಚಪಾತಿ ಎಲ್ಲ ಸುಟ್ಬಿಟ್ಟು ಅವರು ಸ್ನಾನ ಮಾಡ್ಕೊತೀನಿ. ಸಾಟರ್ಡೆ ಎಲ್ಲ ಪೂಜೆ ಮಾಡಬೇಕಾಗಿತ್ತು. ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತಂದ್ಬಿಟ್ಟು ಪ್ರತಿ ಎಲ್ಲನೂ ಚಪಾತಿ ಸುಡ್ತಾ ಇದ್ದಾನೆ. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ರೆ ಬೇಗ ಕೆಲಸ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ವು. ಚೆನ್ನಾಗಾಗಿತ್ತು. ಮತ್ತು ಹಾಗೆ ಎಲ್ಲ ಮಾಡಿಕೊಂಡು ಎಲ್ಲ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಇವಾಗ ತಿಂಡಿ ಕೂಡ ತಿಂತಾಯಿದ್ದೀವಿ. ನಮ್ಮ ಚಿಕ್ಕಮ್ಮ ನಾನು ದೀಪ ಹಚ್ಬಿಟ್ಟು ತಿಂಡಿ ತಿಂತೀನಿ ಅಂತಂದರು. ಸರಿ ಆಯ್ತು ಅಂದ್ಬಿಟ್ಟು ಈಗ ಹುಡುಗರಿಗೆಲ್ಲ ಹಾಕ್ಕೊಟ್ಟು ನಾನು ಕೂಡ ಕೂತ್ಕೊಂಡು ತಿಂಡಿ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಎಲ್ಲ ಮಿಕ್ಸ್ ತರಕಾರಿದು ಪಲ್ಯ ಮಾಡಿದ್ದು. ಗೋಪಿ ಸಣ್ಣ ಎಳೆ ಮಗ. ಅಮ್ಮ ಎಲ್ರಿ ಎಲ್ಲಿಗಾರನೇ 500 ಮಾಡ್ಕೊಂತಾದ್ರೆ ನಾನು ಗೊತ್ತೇ ಹೋಗಿರ್ತೈತೆ. ನಮ್ಮ ಚಿಕ್ಕಪ್ಪ ಹಾಗೆ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಚಿರುಮುರಿ ಮತ್ತು ಹಾಗೆಯೇ ಮೆಣಸಿನ್ಕಾಯಿ ಬಜ್ಜಿ ತೊಗೊಂಡು ಬಂದಿದ್ದರು. ಪಾಗೋಡದಲ್ಲಿ ಫೇಮಸ್ ಮೆಣಸಿನ್ಕಾಯಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ಹೀಗೆಲ್ಲರಿಗೂ ಹಾಕ್ಕೊಡ್ತಾ ಇದ್ದೀನಿ, ಎಲ್ಲರೂ ತಿಂತಾಯಿದ್ದೀವಿ. ಯಾವ ಅಕ್ಕ ಚಿಕ್ಕಪ್ಪ ಪುರಿ ಕೊಡ್ಬಿಡ್ದೆ ಅನ್ನ ಉಂಡ ಮೇಲೆ ಅಂತೂ ತಿರುಗಿ ಬಿಸಿ ಆಲೋತದ ಅಕ್ಕ ಪೂಜೆ ಮಾಡಿ ಬರ್ತೀಯಾ? ಚಿಕ್ಕಪ್ಪ ಬೋಂಡ ಜಾಸ್ತಿ ತಂದಿದ್ದೆ, 2 ಹಾಕ್ತೀನಿ. ಹಾಗೆಯೇ ಎಲ್ಲರೂ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಚಿರುಮುರಿ ತಿಂತಾಯಿದ್ದು. ನಮ್ಮ ಚಿಕ್ಕಮ್ಮ ಇದ್ದು ಸಂಜೆ ದೀಪ ಹಚ್ಬಿಟ್ಟು ಬರ್ತೀನಿ ಅಂತಂದರು. ಸರಿ ಅಂದ್ಕೊಂಡು ನಾವೆಲ್ಲರೂ ತಿಂತಿದ್ವು. ನನ್ನ ತಮ್ಮದಿರಿಬ್ಬರು ಕೂಡ ಹೋಗ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡು ಬಂದರು ತಿನ್ನೋಣ ಅಂತಂದ್ಬಿಟ್ಟು. ಸೊ ಐಸ್ ಕ್ರೀಮು, ಚಿರುಮುರಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ತಿಂದ್ವು. ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.